ಕರೆಂಟ್ ಬಂದು ಯಾವ ನೀರಿದ್ರಾಗೆ ಈ ಪೈಪ್ ನೀರು ಇರ್ತವೆ, ನೀರಿರ್ತಾವ ಮ್ಯಾಕ್ ಹತ್ಬೇಕಲ್ಲ ಕರೆಂಟ್ ಇಲ್ಲ ಅಂದ್ರೆ. ಲಾಕ್ ಮಾಡಲ್ಲ ಇಲ್ಲಿ. ಅಲ್ಲ ಕರೆಂಟ್ ಇಲ್ಲ ಅಂದ್ರೆ ನೀರು ಮ್ಯಾಕ್ ಹತ್ತಲ್ಲ, ಪೈಪ್ ನೀರ್ ಇರ್ತಾವ ಅಷ್ಟೇ. ಕರೆಂಟ್ ಇದ್ದಾಗಲೇ ಬರೋದು ಇಲ್ಲಿ ಅಂತಲ್ಲ. ಇವೆಲ್ಲ ಕಲೆಕ್ಷನ್ ಕೊಟ್ಬಿಟ್ರೆ ಯಾವ ನೀರಾದ್ರೂ ಬರ್ತಾವ ಇಲ್ಲಿಗೆ, ಹಂಗ್ ಮಾಡಿರೋದು ಈಗ. ಬಾ ಇಲ್ಲಿಂದ ಬೋರಿಂದ ಇಲ್ಲಿಗೆ ಪೈಪ್ ಲೈನ್ ನೋಡೋಣ. ನಾ ಬತ್ತಿದ್ದೀನಪ್ಪ. ಐಟಮ್ ಎಲ್ಲ ಈ ಕಡೆ ಬಿಟ್ಟಿದ್ದಾರೆ. ಈಗ ಶೆಡ್ಡು ಸೊಪ್ಪು ಚೆನ್ನಾಗಿ ಬಂದೈತೆ ಬಿಡು. ಆವತ್ತು ಲೈವ್ ಮಾಡಿದ್ನಲ್ಲ, ಅವಾಗ ಸೊಪ್ಪೆ ಕಾಣಿಸ್ತಿರ್ಲಿಲ್ಲ. ಅದೇ ಹೋದ್ ಸರಿ ಇಲ್ಲ ಬಂದಾಗ ಸೊಪ್ಪೆ ಕಾಣಿಸ್ತಿರ್ಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಸೊಪ್ಪಲ್ಲೇ, ಚೆನ್ನಾಗಿ ಬಂದೈತೆ. ಮೀನು ಅಂತಾರ ಎಲ್ಲ ಹೊರಕ್ಕೆ ಇಕ್ಬೇಕಾ ಈಗ. ಮಳೆಗಳು ನೋಡಿ ಹೆಂಗಿದ್ದಾವೆ ಇಲ್ಲಿ. ಐಸಿಗ ಔಷಧಿ ಹೊಡಿಬೇಕಂತೆ, ಔಷಧಿ ಹೊಡಿತಾರೆ. ಇದಕ್ಕೆ ಇಲ್ಲಿಗೆ ಬಿಟ್ಟಿದ್ದೀರಾ ಡ್ರಮ್ಗೆ? ಸರಿ ಬಂದೆ ಹಸಿ ಕುಪ್ಪೆ ಇಕ್ದಂಗೆ ಆಯ್ತು. ಅಷ್ಟೇನಾ? ಚೆನ್ನಾಗೈತೆ. ಪೂರ್ತಿ ಕವರ್ ಆಗ್ತೈತೆ, ಚೆನ್ನಾಗೈತೆ. ಹಸಿಗ ಶೆಡ್ಗೆ ಔಷಧಿ ಹೊಡಿಬೇಕಂತೆ. ಸೊ ಇಲ್ಲಿಟ್ಬಿಟ್ಟು ಫೋನು ಇದೆಲ್ಲ ಇಲ್ಲಿಟ್ಟು ಔಷಧಿ ಹೊಡಿತಾರೆ. ಗೈಸ್ ಒಳಗಡೆ ಔಷಧಿ ಹೊಡಿತಾ ಇದ್ದಾರೆ ನಮ್ಮ ಮನೆಯವರು. ಸೊ ನಾನು ಹೊರಗಡೆ ಇದ್ದೀನಿ ನೋಡಿ, ಹೊರಗಡೆ ಹೊಡಿತಾರೆ. ಕಾಣಿಸಲ್ಲ ಅನಿಸುತ್ತೆ. ಹಾಂ ಇಲ್ಲ ಸ್ಮೆಲ್ ಬರುತ್ತೆ. ಡಿ ಪೌಡ್ರ್ ಅಲ್ವಾ ಹಾಕ್ತಾ ಇರೋದು. ಡಿ ಪೌಡ್ರ್ ಸ್ಮೆಲ್ ಬರುತ್ತೆ ಅಂತ ನಾನು ಮೂಗಿಗೆ ಮಾತ್ರ ಬಟ್ಟೆ ಕಟ್ಕೊಂಡಿದ್ದೀನಿ. ನಾನು ಬೆಳಗ್ಗೆನೂ ಸ್ನಾನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಾದರೆ ಈಗ ಹೋಗಿ ಸ್ನಾನ ಮಾಡ್ಕೊತಾರೆ. ಮತ್ತೆ ಇನ್ನೇನು ಆಗೋಗ್ಲಣ ಇಲ್ಲಿ ಬರೋದಿದೆ, ಸ್ನಾನನೇ ಮಾಡ್ತಿದ್ವಿ. ಬಂದು ಹೋದ್ಮೇಲೆ ಬೇಕಿದ್ರೆ ಸ್ನಾನ ಮಾಡ್ಬೋದಿತ್ತು. ಸೊ ಪರವಾಗಿಲ್ಲ ನೋಡಿ. ರೇಷ್ಮೆ ಎಲ್ಲ ಚೆನ್ನಾಗಿ ಬಂದೈತೆ. ಲಾಸ್ಟ್ ಟೈಮ್ ಬಂದಾಗ ಅಂದರೆ ನಮ್ಮ ಆ್ಯನಿವರ್ಸರಿ ಹಿಂದಿನ ದಿನ ಬಂದಿದ್ವಲ್ಲ, ಸೊ ಅವಾಗ ಇನ್ನೂ ಅಷ್ಟಾಗಿ ಬಂದಿರಲಿಲ್ಲ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದೈತಾರೆ. ಗೊತ್ತಾಯ್ತು ಮಿಷಿನ್ನ. ಗೈಸ್ ನೋಡಿ ಔಷಧಿ ಹೊಡೆದಿದ್ದೆಲ್ಲ ಆಯಿತು. ಏನಿಲ್ಲ, ಒಂದು 1/2 hour ಡ್ಯೂಟಿ ಅಷ್ಟೇ. ಇದು ಅರ್ಧ ಗಂಟೆ ಕೆಲಸ ಅಷ್ಟೇನೇನು ಜಾಸ್ತಿ ಹಿಡಿಯಲ್ಲ ಟೈಮೇನು. ಬಿಡಿಸ್ಬೇಕಾ? ಒಂದು ನಿಮಿಷ. ಹೇಳ್ಕ ಬರ್ತೈತೆ. ಬಿಟ್ಟಿದ್ದೀನಿ. ನಿಂಬೆಹಣ್ಣು ನೋಡಿ ಹಣ್ಣಾಗ್ಬಿಟ್ಟು ಅಲ್ಲೊಂದೆಲ್ಲನ ಹಣ್ಣು ನೋಡಿ. ಸೂಪರ್ ಐಡಿಯಾ. ಸ್ವಲ್ಪ ಹಣ್ಣಿಗೆ ಬರಬೇಕು, ಇನ್ನೊಂದು 2 ದಿನ ಹಣ್ಣಿಗೆ ಬಂದರೆ ನೋಡಿ. ಮೇಲೆಲ್ಲ ಇಷ್ಟೊಂದು ಬಿಟ್ಟೈತೆ. ಈ ಗಿಡ ಚೆನ್ನಾಗಿ ಬಿಡ್ತೈತೆ, ಹಣ್ಣೆಲ್ಲ ಚೆನ್ನಾಗಿ ಬಿಟ್ಟೈತೆ. ಇದು ಅಲ್ಲೊಂದು ಗಿಡ ಐತೆ, ಅದು ಅಷ್ಟಾಗಿ ಬಿಡಲ್ಲ. ಇದು ನೋಡಿ ಒಂದೇ ಒಂದು ಕೊನೆಗೆ ಎಷ್ಟೊಂದು ಐತೆ. ಚೆನ್ನಾಗೈತೆ. ಮಾಸ್ಕೊಳ್ಳೆ ಇದಕ್ಕೆ
ಹಸಿಗೆ ಇಕ್ತಾರಲ್ಲ ಹಂಗೈತೆ. ನಮ್ಮ ಅಜ್ಜಿ ನೋಡಿ ಬದನೆಕಾಯಿ ಬಿಟ್ಟಿತ್ತು, ಮೆಣಸಿನ್ಕಾಯಿ ಬಿಟ್ಟಿತ್ತು, ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಅಲ್ಲೊಂದು ಕಾಕಡ ಗಿಡ ಇಕ್ಕೈತೆ. ಇದು ಕನಕಾಂಬ್ರ ಪರವಾಗಿಲ್ಲ, ಅಲ್ಲೊಂದು ಬೆಳೆಸ್ಕೊಂಡ್ರೂ ಪೂಜೆಗೆ ಯೂಸ್ ಆಗ್ತವೆ. ಮತ್ತು ಎಲ್ಲಾದರೂ ಫಂಕ್ಷನ್ ಹೋಗ್ಬೇಕಾದ್ರೆ ಹೂವು ಬೇಕಾಗುತ್ತೆ. ಹೀಗೆಲ್ಲ ಎತ್ತಿಕ್ಬಿಟ್ಟು ಮನೆ ಹತ್ರ ಹೋಗೋಣ. ಇನ್ನೇನಿಲ್ಲ ಕೆಲಸ ಅಷ್ಟೆ. ಮುಗೀತು ನೋಡಿ. ಆಯ್ತಾ ಬಾಸ್? ನೋಡಕ್ಕೆ ಒಂದ್ಸರಿ ಹೋದು ಎತ್ತಿಕ್ವಾ? ಹ್ಞೂ ಒಂಥರ ಕಣ್ಣೆಲ್ಲ ಉರಿತ. ಹಾಂ ಗೈಸ್, ಕೈ ಕಾಲೆಲ್ಲ ತೊಳ್ಕೊಬಿಟ್ಟು ಮನೆ ಕಡೆ ಓಡೋದೆ ಈಗ. ಹಾಂ 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 ಈಸಿ ಇವ್ರ ಕೆಲಸ ಅಂದ್ಕೊಂತಾರಂತಾನೆ. ಈಸಿನಪ್ಪ ಇವ್ರ ಕೆಲಸ, ಏನೇನು ರಿಸ್ಕ್ ಇಲ್ಲ, ಸಖತ್ ಈಸಿ ಅಂದ್ಕೊಂತಾರ. ಹ್ಞೂ ರೈ ಏನು ಇಷ್ಟು ಈಸಿ ಕೆಲಸ ಇವರು ಅಂತ ಅಷ್ಟೇನಪ್ಪ ಅನ್ಕೊಂತಾರೆ. ಒಂದಿಷ್ಟು ಹಿಂಗೆ ನೀರು ಹಿಡಿದ್ರು ವಾಲ್ಡ್ರು ಅಂದ್ಕೊಂತಾರೆ. ಈ ಸಲ ನಾಳೆ ತೊಳೆಯೋದಾ? ಸರಿ ಬಾಸ್. ಓಕೆ ಬಾಸ್, ಓಕೆ. ಎಸ್ ಬಾಸ್. ಐಸ್ ನೋಡಿ, ಇದಿಲ್ವಾ ಇದು ರೇಷ್ಮೆ ಹಣ್ಣು? ಹಾಂ ರೇಷ್ಮೆ ಹಣ್ಣು ನೋಡ್ರಿ. ವಾಲ್ ಆನ್ ಮಾಡಿದ್ರೆ ಸಾಕು, ನೀರು ಬರ್ತಾನೆ ಇರ್ತವೆ ಎನಿ ಟೈಮು. ರೇಷ್ಮೆ ಹಣ್ಣು ನಾನಂತೂ ಬಂದಾಗೆಲ್ಲ ಹುಡುಕ್ತೀನಿ, ಸಿಗೋದೇ ಇಲ್ಲ ಗೈಸ್. ನೋಡಿ ಲಾಸ್ಟ್ ಟೈಮ್ ಬಂದಾಗ ಹೆಂಗಿತ್ತು, ಈಗ ಯಾವ ಥರ ಆಗೈತೆ, ಸೊಪ್ಪು ಎಷ್ಟು ದೊಡ್ಡದಾಗೈತೆ ಅಂತ. ಅಜ್ಜಿ ಏನು ಅಲ್ಲಲ್ಲೇ ಬದನೆ ಪೈರಿಕ್ಬಿಟ್ಟೈತೆ. ಅಲ್ಲಲ್ಲ ಇಕ್ಕೈತಲ್ಲ ಅಲ್ಲೆಲ್ಲ ಸುತ್ತ ತಾಂಬ ಈ ಕಡೆಗೆ. ಏನು ಸೊಪ್ಪೇ ಇಲ್ಲ ಅಲ್ಲಪ್ಪ. ನೋಡು ಇಲ್ಲ ಅಲ್ಲಲ್ಲೇ ಎಲ್ಲ ನೋಡು, ಇಲ್ಲಿ ಸಾಕತ್ತಾಗೈತೆ, ಚೆನ್ನಾಗೈತೆ. ಅವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿ ಬಂದೈತಿ. ಇನ್ನು ಘಾಟು ಒಂಥರ ಕಣ್ಣು ಬಿಡೋಕ್ಕಾಗಲ್ಲ, ಉರಿ. ವೇಸ್ ನೋಡಿ, ರೇಷ್ಮೆ ಹಣ್ಣು ಏನಾದರೂ ಸಿಗ್ತಾವ ಅಂತ ನೋಡ್ತಾ ಇದ್ದೀನಿ. ನನ್ನ ಪ್ರಕಾರ ಸಿಗಲ್ಲ ಅನಿಸುತ್ತೆ ಗೈಸ್, ಎಲ್ಲೂ ಇಲ್ಲ ಹಣ್ಣು, ರೇಷ್ಮೆ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ, ತೋಟ ಚೆನ್ನಾಗಿ ಬಂದೈತಿ. ಸರಿ ಗೈಸ್ ನೋಡಿ, ಒಂದು ಸ್ವಲ್ಪ ಸೊಪ್ಪು ಕಾಣಿಸ್ತು, ಹಾಗೆ ಸೊಪ್ಪನ್ನ ಕುಡಿಕೊಳ್ಳೋಣ ಅಂತಂದು ಎಲ್ಲ ಸೊಪ್ಪು ಕೊಯ್ಕೊತ ಇದ್ದೀನಿ. ನಮ್ಮ ಮನೇಲಿ ಆ ಕಡೆ ನೀರು ಹಾಯ್ಸೋಕೆ ಹೋದ್ರು, ಅವರು ನೀರು ಹಾಯ್ಸ್ಕೊಂಬರ್ರಿ ಅಷ್ಟೊತ್ತಿಗೆ ಸೊಪ್ಪು ಕಿತ್ಕೊತೀನಿ ಅಂತ ಹೇಳಿ ಕಳಿಸ್ತೆ ಅವ್ರನ್ನ. ಇಲ್ಲಾಂದರೆ ಬಾ ಯಾವ ಸೊಪ್ಪು ಬೇಡ ಅಂತಾರೆ ಅವರು. ಅದಕ್ಕೆ ಅವ್ರಿಗೊಂದು ಕೆಲಸ ಕೊಟ್ಟರೆ ಸುಮ್ಮನೆ ಇರ್ತಾರೆ ಸೈಲೆಂಟಾಗಿ. ನಾವು ಯಾವಾಗ ನಾವು ಮಾತ್ರ ಬರೀ ಸೊಪ್ಪು ಕಿತ್ಕೊಂಡ್ರೆ ಅಂದರೆ ಬಾಬಾ ಯಾವ ಸೊಪ್ಪು ಬೇಡ, ಮನೆಗೆ ಹೋಗೋಣ ಅಂತಾರೆ ಅಷ್ಟೆ. ಅದಕ್ಕೆ ನೋಡಿ ಸೊಪ್ಪು ಎಷ್ಟು ಚೆನ್ನಾಗೈತೆ ಅಂತ, ಸಖತ್ತೈತೆ. ಇದೇನು ಸೊಪ್ಪು ಅಂದರೆ ಅದೆಂಥದ್ದು ಸೊಪ್ಪು, ಗೊರ್ಜಿ ಸೊಪ್ಪು ಏನಂತಾರೆ, ಗೊರ್ಜಿ ಸೊಪ್ಪು ಅನಿಸುತ್ತೆ ಅದಿದು. ಸೊಪ್ಪು ಕುಡಿಕೊಂಡ್ರೆ ಬಿಸಿಲು, ಸಖತ್ ಬಿಸಿಲೈತೆ ಗೈಸ್. ಅಲ್ಲೊಂದು ಕಾಣಿಸ್ತೈತಿ. ಈ ರೇಷ್ಮೆ ತೋಟ ಬೇರೆ ದೊಡ್ಡದಾಗೈತೆ, ಹುಡಿಕೊಂಡು ಓಡಾಡೋಕ್ಕಲ್ಲ ಜಾಸ್ತಿ.
ನೋಡ್ತೀನಿ ಎಷ್ಟು ಸಿಗುತ್ತೆ ಅಂತ. ಒಂದು ಸ್ವಲ್ಪ ಸಿಕ್ಕೈತೆ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇಕು. ಅಷ್ಟು ಕಾದ್ರೂ ಓಡಾಡಬೇಕು ನೋಡಿ. ಈಗ ಹೊರಟಿದ್ದೀವಿ ಗೈಸ್ ಮನೆ ಹತ್ರ. ಹೌದು ಗೈಸ್, ಹ್ಞೂ ಗೈಸ್, ಮೂಗು ಚೆನ್ನಾಗಿ ಕಾಣಿಸ್ತಲ್ಲ ಅದು. ಎಲ್ಲ ರೋಡ್ ನಿಂದೇನಾ? ಎಲ್ಲೆಲ್ಲಿ ರೋಡೆ ಆ ಕಡೆ ಗಜ್ಜಿ ಐತೆ, ಅಲ್ಲಿ ಹೋಗೋಣ ಕರ್ಕೊಂಡ್ಬಿಟ್ಟು ಹೋಗೋದು. ಮಾಡ್ತೀನಿ ನೋಡು, ಅಲ್ಲೈತೆ ನೋಡು ಅಜ್ಜಿ, ಅಲ್ಲೇ ಗೈಸ್ ನೋಡ್ರಿ, ಇಷ್ಟು ಸೊಪ್ಪು ಸಿಕ್ಕೈತೆ. ಒನ್ ಟೈಮ್ಗೆ ಆಗುತ್ತೆ, ಪರವಾಗಿಲ್ಲ. ಇದು ಕರಿಬೇವಿನ ಸೊಪ್ಪು, ಹಂಗೆ ಸ್ವಲ್ಪ ಕಿತ್ಕೊ ಬಂದೆ. ಇದು ಕೆರೆಯಲ್ಲಿ ಸಿಗುತ್ತಲ್ಲ ಆ ಥರ ಸೊಪ್ಪಿದು. ಇಷ್ಟು ಇನ್ನು ತೊಳೆದಿಟ್ಬಿಟ್ರೆ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಮಣ್ಣೇನಿರಲ್ಲ, ಒಂದು 2-3 ಸರಿ ತೊಳಿಬೇಕು ನೀಟಾಗಿ, ಮಣ್ಣು ಹೋಗಂಗೆ. ಗೈಸ್ ನೋಡಿ, ಪೂಜೆ ಮಾಡಿದ್ದೆ. ಈಗ ನಾವು ಊಟ ಮಾಡಬೇಕು. ಮಕ್ಕಳು ಇಬ್ಬರು ಮಲ್ಕೊಬಿಟ್ರು. ಯಾಕೋ ಹೊಟ್ಟೆ ಮೇಯ್ತಿತ್ತು ಅಂದದು ಅದಕ್ಕೆ ಸರಿ ಅಂತಂದು ಹೋಮ್ವರ್ಕ್ ಎಲ್ಲ ಮುಗಿಸಿದ್ದ. ಊಟ ಮಾಡಿದ್ಮೇಲೆ ಇನ್ನೇನು ಮಲ್ಕ ಅಂತಂದೇಳಿ ಮಲಗಿಸ್ದೆ. ಈಗ ನಾನು ಊಟ ಮಾಡಬೇಕು. ಗೈಸ್ ನೋಡಿ, ಈಗ ನಾನು ಊಟ ಮಾಡಿಬಿಟ್ಟು ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ ಆಗೋದಂತ ಒಂದು ಹೇಳ್ತೀನಿ. ಊಟ ಎಲ್ಲ ಮುಗಿಸ್ಬಿಟ್ಟು ಹೇಳ್ತೀನಿ. ಸೊ ಈಗ ನಾನು ಊಟ ಮುಗಿಸ್ಕೊತೀನಿ. ನಾನು ಊಟ ಮಾಡಿಬಿಡ್ತೀನಿ ಈಗ. ಅದಾದಮೇಲೆ ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ ಹೇಳ್ತೀನಿ, ಏನು ಅಂತ ವೆಯ್ಟ್ ಮಾಡ್ತೀರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹಂಗೆ ನೋಡ್ತಾ ಇರಿ. ನೋಡಿ, ರಾಗಿ ಮುದ್ದೆ. ನಮ್ಮ ಮನೇಲಂತೂ ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ಬೇಕೇ ಬೇಕು. 2 ಟೈಮ್ ಇರಲೇಬೇಕು. ಬಟ್ ತಿಂಡಿ ಏನಾದರೂ ಮಾಡಿದ್ರೆ ನೈಟ್ 1 ಟೈಮ್ ಮಾತ್ರ ಪಕ್ಕ ಇರಲೇಬೇಕು. ಸೊ ಈಗ ನಾನು ಊಟ ಮಾಡ್ಕೊಬಿಡ್ತೀನಿ. ಮುದ್ದೆ ಇಲ್ಲ ಅಂದರೆ ಒಂಥರ ಶಕ್ತಿನೇ ಇಲ್ಲ, ಎನರ್ಜಿನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅಂದರೆ ನನಗೂ ಅಷ್ಟೇ, ನೈಟು ಈ ಕೆಲವೊಂದೊಂದು ಸರಿ ರೈಸ್ ಮಾಡಿಬಿಡ್ತೀನಿ. ಸಾಂಬಾರು ಏನಾದರೂ ಇದ್ದರೆ ರೈಸ್ ಮಾಡಿಬಿಡ್ತೀನಿ. ಬೆಳಗ್ಗೆ ಟೈಮ್ ಬೇಗ ಹೊಟ್ಟೆ ಅಷ್ಟು ಬಿಡುತ್ತೆ ಮುದ್ದೆ ತಿಂದಿಲ್ಲ ಅಂದರೆ. ಸೊ ಅದಕ್ಕೆ ರಾಗಿ ಮುದ್ದೆ, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಹೇಳಿದಾರದಲ್ಲ, ಅದು ಗಾದೆ ನಿಜನಾ ಬಾಸ್? ನೋಡಿ ನಮ್ಮ ಬಾಸ್ ನಿಜ ಅಂತ. ಗೈಸ್ ಆಗಲೇ ಹೇಳಿದ್ನಲ್ಲ, ಒಂದು ಹೆಲ್ತ್ ಬೆನಿಫಿಟ್ ಇರೋ ಅಂಥದ್ದೊಂದು ಹೇಳ್ತೀನಿ ಅಂತಂದು. ಸೊ ಅದೇನಂದರೆ ಟಂಟಡಾನ್, ಇದರಿಂದ ಏನು ಹೆಲ್ತ್ ಬೆನಿಫಿಟ್ಟಪ್ಪ ಅಂತ ಹೇಳ್ತೀರಾ? ಹೇಳ್ತಾ ಹೋಗ್ತೀನಿ, ಪ್ರೊಸೆಸಿಂಗ್ ಹಂಗೆ ಹೇಳ್ತಾ ಹೋಗ್ತೀನಿ. ಸೊ ಈ 2 ಎಳ್ಳಿಕಾಯಿ ಇದ್ದಾವೆ, ಇದನ್ನು ತೊಳ್ಕೊಂಬಂದ್ಬಿಡ್ತೀನಿ. 2 ಎಳ್ಳಿಕಾಯಿನ ಏನು ಮಾಡ್ತೀವಿ ಅಂದರೆ, ಇದನ್ನು ಫಸ್ಟ್, ಇದು ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಇದು ಫಸ್ಟು ಎಳ್ಳಿಕಾಯಿನ ಈ ಥರ ಚೆನ್ನಾಗಿ ಹಣ್ಣಿಗೆ ಬಂದಿರಬೇಕು, ಕಲ್ಲರ್ ಬಂದಿರೋ ಎಳ್ಳಿಕಾಯಿ ಆದರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತಲ್ಲ, ಅದಾದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಥರ ನಮ್ಮ ಅಂಗೈನ ಕೊಟ್ಬಿಟ್ಟು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅಂದರೆ ಅದ್ರ ರಸ ಇರುತ್ತೆ ನೋಡಿ, ಅದ್ರ ರಸ ಏನು ಬಿಟ್ಕೋಬೇಕು. ಆ ಥರ ಅದರೊಳಗೆ ಇರೋ ರಸ ಬಿಟ್ಕೋಬೇಕು. ಆ ಥರ ಸ್ವಲ್ಪ ಅದು ಮೆತ್ತಗಾಗೋ ಥರ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ, ಅದೇನು ಜಾಸ್ತಿ ಇವತ್ತಿನ ಬೇಕಾಗಲ್ಲ. ಸೊ ಇಷ್ಟು 2 ಅಷ್ಟೇ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ 2 ಕಟ್ ಮಾಡೋಣ, ತೋರಿಸ್ತೀನಿ. ಏನು ಹೆಲ್ತ್ ಬೆನಿಫಿಟ್ ಅಂದರೆ, ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಹೆಲ್ತ್ ಬೆನಿಫಿಟ್ ಅಂದರೆ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಯಾರೆಲ್ಲ ಅಂದರೆ ಏನು ಹೆಲ್ತ್ ಬೆನಿಫಿಟಪ್ಪ ಅಂದರೆ, ಯಾರಿಗೆಲ್ಲ ಪಿತ್ತ ಇರುತ್ತೆ ನೋಡಿ, ಸೊ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಥರ ಎಳ್ಳಿಕಾಯಿ, ಸ್ವಲ್ಪ ಎಳ್ಳಿಕಾಯಿದು ರಸ ಜಾಸ್ತಿ ಇರೋ ಅಂಥದ್ದನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಸದ ಯಾಕೋ ಸ್ವಲ್ಪ ಡ್ಯಾಮೇಜ್ ಇರೋ ಥರ ಇತ್ತು. ಸೊ ಅದಕ್ಕೆ ಬೇರೆ ತೊಗೊಂಡೆ, ತೊಳ್ಕೊಂಡ್ಬಿಟ್ಟು
ನೋಡಿ ಚೆನ್ನಾಗಿರಬೇಕು ಎಳ್ಳಿಕಾಯಿ, ಚೆನ್ನಾಗಿರೋ ಅಂಥದ್ದು ತೊಗೊಬಿಟ್ಟು ಲೈಟಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಚಿಕ್ಕದ್ರಲ್ಲಾದರೆ ಗೊತ್ತಾಗಲ್ಲ. ಇದರಲ್ಲಿ ನೋಡಿ ಚೆನ್ನಾಗಿ ಹಿಡಿಯುತ್ತೆ ಎಲ್ಲದಕ್ಕೂ ಕರೆಕ್ಟಾಗಿ. ಎಳ್ಳಿಕಾಯಿ ಹಚ್ಚಿದ್ದೇನೋ ಆಯ್ತು. ಇದನ್ನೇನು ಮಾಡ್ತಾರಪ್ಪ ಅಂದರೆ, ಸೊ ನೋಡಿ ಇಷ್ಟು ಐಟಮ್ಸ್ ಬೇಕು ಇದಕ್ಕೆ. ಇದೇನೆಂದರೆ ಉಪ್ಪು, ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ, ಜೀರಿಗೆ ಮತ್ತು ಬೆಲ್ಲ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಖಾರ ಮತ್ತು ಉಪ್ಪು ಸ್ವಲ್ಪ ತೊಗೋಬೇಕಷ್ಟೇ, ಜಾಸ್ತಿ ಓವರ್ ಹಾಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಇದಾಗಲ್ಲ. ಮತ್ತು ಖಾರ ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಇರಲಿ. ಜೀರಿಗೆನೇ ಮೇಯ್ನ್ ಇಂಪಾರ್ಟೆಂಟ್. ಹಾಗೆ ಬೆಲ್ಲ ಹುಳಿ ಅವಾಯ್ಡ್ ಮಾಡಲಿಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಉಪ್ಪು ಖಾರ ಕೈಲೇ ಹಾಕ್ಕೊಬಿಡ್ತೀನಿ, ಯಾಕಂದರೆ ನನಗೆ ಸ್ಪೂನಲ್ಲಿ ಅಷ್ಟಾಗಿ ಇದಾಗಲ್ಲ. ಸೊ ಅದಕ್ಕೆ ಕೈಯಲ್ಲೇ ಹಾಕ್ಕೊಬಿಡ್ತೀನಿ. ಕೈಯಲ್ಲಿ ಹಾಕ್ಕೊಂಡ್ರೆ ನನಗೆ ಅಳತೆ ಸಿಗೋದು. ಸೊ ಅದಕ್ಕೆ ಯಾವುದೇ ಅಡುಗೆಗೂ ಅಷ್ಟೇ ನಾನು ಸ್ಪೂನ್ ಯೂಸ್ ಮಾಡಲ್ಲ. ಸ್ಪೂನ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಸ್ಪೂನ್ ಕಡಿಮೆನೇ. ಕೈಯಲ್ಲೇ ಆದರೆ ಕೈ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ. ಹಾಗೆ ನೋಡಿ ಈ ಥರ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆದಷ್ಟು ಬೆಲ್ಲನೇ ತಗೊಳ್ಳಿ, ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಬೆಲ್ಲನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಸಕ್ಕರೆ ಕಡಿಮೆ ನಮ್ಮ ಮನೇಲಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಸಕ್ಕರೆ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಮಕ್ಕಳಿಗೆ ಹಾಲ್ಗಾಗಲಿ ಇಲ್ಲ ಮಕ್ಕಳಿಗೆ ಹಾಲ್ಗಾಗಲಿ ಎಲ್ಲದಕ್ಕೂ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಸೊ ಈಗ ಇದಕ್ಕೆ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಜೀರಿಗೆ ಪುಡಿ ಇದನ್ನೆಲ್ಲ ನೋಡಿ, ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಈಗ ತಿಂತಾರ ಬೆಳಗ್ಗೆ ತಾನೆ. ಬೆಲ್ಲ ಕಲ್ಲಿರುತ್ತೆ, ಬೆಲ್ಲದಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಬೆಲ್ಲ ಚೆನ್ನಾಗಿರುತ್ತೆ, ಇನ್ನು ಕೆಲವೊಂದೊಂದು ಬೆಲ್ಲದಲ್ಲಿ ಕಲ್ಲು ಬಂದುಬಿಡುತ್ತೆ. ಸೊ ಅದು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಪಿತ್ತಕ್ಕೆ ತುಂಬ ಒಳ್ಳೆಯದಿದು, ಪಿತ್ತಕ್ಕೆ ಸಖತ್ ಹೆಲ್ಪ್ ಮಾಡುತ್ತಿದ್ದು. ಸೊ ಇದನ್ನೀಗ ಏನು ಮಾಡಬೇಕು ಅಂದರೆ ಒಂದು ಫೋರ್ಕ್ ಇಲ್ಲಾಂದರೆ ಟೂತ್ ಪಿಕ್ಕು ಫೋರ್ಕು ಎರಡೂ ಇಲ್ಲಾಂದರೆ ಹಂಚಿಕಡ್ಡಿ ಇರುತ್ತೆ ನೋಡಿ, ಹಂಚಿಕಡ್ಡಿಲಿ ಈ ಥರ ಫಿಲ್ ಮಾಡ್ಕೋಬೇಕು ಒಳಗಡೆಗೆ. ಈ ಥರ ಅದ್ಬೇಕು ಒಳಗಡೆಗೆ ಎಲ್ಲ ಈ ಥರ ಇದು ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಇದಾಗುತ್ತೆ. ನೀಟಾಗಿ ಅದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಜೀರಿಗೆ ಉಪ್ಪು ಖಾರ ಹಾಕಿರ್ತೀವಿ ನೋಡಿ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಅಬ್ಸರ್ವ್ ಮಾಡ್ಕೊಳತ್ತದು ನೀಟಾಗಿ. ಇದನ್ನು ಈಗಲೇ ತಿನ್ನೋಂಗಿಲ್ಲ, ಬೆಳಗ್ಗೆನೇ ತಿನ್ನಬೇಕು. ಈಗಲೇ ತಿಂದರೆ ಚೆನ್ನಾಗಿರಲ್ಲ ಅದು. ಇದನ್ನ ಈ ಥರ ಎಲ್ಲ ಇದು ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಿನ್ನಬೇಕು. ಖಾಲಿ ಹೊಟ್ಟೆಗೆ ತಿಂದರೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದು. ಹಾಗೆ ಹೇಳಿದ್ನಲ್ಲ, ಪಿತ್ತಕ್ಕೆ ತುಂಬ ಒಳ್ಳೆಯದಿದು. ಈಗ ಕೆಲವರು ಟೀ ಕಾಫಿ ಜಾಸ್ತಿ ಕುಡಿತಿರ್ತಾರೆ. ಕಾಫಿಗಿಂತ ಜಾಸ್ತಿ ಕೆಲವರು ಏನು ಮಾಡ್ತಾರೆ, ಟೀನ ಹಚ್ಕೊಬಿಟ್ಟಿರ್ತಾರೆ. ಅದೊಂಥರ ಟೀಗೆ ಯಾವ ಥರ ಅಡಿಕ್ಟ್ ಆಗಿರ್ತಾರೆ ಅಂದರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಟೀ ಬಿಟ್ಟರೆ ಇರೋಕ್ಕೆ ಆಗೋದಿಲ್ಲ ಅನ್ನೋಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಟೀಗೆ. ಸೊ ಅದಕ್ಕೆ ನೋಡಿ ಈ ಥರ ಪುಟ್ ಮಾಡಬೇಕು, ನೀಟಾಗಿ ಎಲ್ಲ ಅಬ್ಸರ್ವ್ ಆಗೋ ಥರ ಈ ಥರ ರಸ ಬಿಟ್ಕೋಬೇಕು ಅದರಲ್ಲಿ. ಈ ಥರ ಎಲ್ಲ ಪೂರ್ತಿಯಾಗಿ ಎಲ್ಲದಕ್ಕೂ ಇದೇ ಥರ ಮಾಡ್ಕೋಬೇಕು. ಸೊ ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರಾ, ಚೆನ್ನಾಗಿರುತ್ತೆ, ಟ್ರೈ ಮಾಡಿದ್ದೀರಾ ಅನ್ನೋದಿದ್ರೆ ಕಮೆಂಟ್ ಹಾಕಿ. ಟ್ರೈ ಮಾಡಿಲ್ಲ ಅಂದರೂ ಒಂದ್ಸರಿ ಟ್ರೈ ಮಾಡಿ. ರೈಸ್ ನೋಡಿ ರಾತ್ರಿ ಮಾಡಿದ್ನಲ್ಲ, ರೆಡಿ ಆಗೈತೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡೈತೆ ಅಂತಂದು. ಇದೇನಿಲ್ಲ, ಈಸಿ ತಿನ್ನೋದು. ಖಾಲಿ ಹೊಟ್ಟೆಗೆ ತಿನ್ನಬೇಕು, ಆವಾಗಲೇ ಇದು ಒಳ್ಳೆ ಏನಂತಾರೆ, ಒಳ್ಳೆ ಕೆಲಸ ಮಾಡೋದು. ಖಾಲಿ ಹೊಟ್ಟೆಗೆ ತಿನ್ನಬೇಕು. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ. ನೋಡಿ ಈ ಥರ ಇರುತ್ತೆ. ಈ ಥರ ಇರೋದನ್ನ ಇದನ್ನು ನೆಲ್ಲಿಕಾಯಿ
ರಾಗಿ ಈ ಥರ ತಿನ್ನಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ. ಪಿತ್ತಕ್ಕೆ ತುಂಬ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.